ಆತನೇ ಡ್ರೈವಿಂಗು, AK-47 ನನ್ನ ಹತ್ರ AK-47 ಸಾಯಂಕಾಲ ಹೊರಡಿ ಇಲ್ಲೆಲ್ಲ ಹೋಗ್ಬರೋಣ ಅಂತ ಮಿಲ್ಸಿಂದ ನನಗೆ ಇಲ್ಲಿ ಕರ್ಕೊಂಬಂದ್ಬಿಟ್ಟ. ಜೀಪಲ್ಲಿ ಹೋಗ್ತಾ ಇದ್ದೀವಿ, ಆನೆಗಳ ಹಿಂಡು ಅಡ್ಡ, ಲೈಟ್ ನೋಡಿದ ತಕ್ಷಣ ನುಗ್ಗುತ್ತೆ ಆನೆಗಳು, ಕಾಡೆಮ್ಮೆಗಳ ಹಿಂಡು. ಆಮೇಲೆ ವೀರಪ್ಪನಿಗೆ ನಾವು ಈಸಿ ಟಾರ್ಗೆಟ್ ಆಗ್ಬಿಡ್ತೀವಿ. ಅಲ್ಲಿ ವಿಜಲ್ ಹೊಡೆದು ಅವಳು ಬರ್ತಾಳೆ, ಅವಳು ವಿಜಲ್ ಹೊಡೆದಾಗ ಒಂದು ಸ್ವಲ್ಪ ಹೊತ್ತು ಏನು ಶಬ್ದ ಬರಲ್ಲ. ಆಮೇಲೆ ಮತ್ತೆ ವಿಜಲ್ ಹೊಡಿತಾಳೆ, ಆವಾಗ ಒಳಗಡೆಯಿಂದ ಒಂದು ವಿಜಲ್ ಬರುತ್ತೆ. ಸರ್ ಬರ್ತಾರೆ, ಇಲ್ಲೇ ಎಲ್ಲೋ ಇದ್ದಾರೆ, ಗ್ಯಾಂಗ್ ಇಲ್ಲೇ ಇದೆ ಅಂತ. ಇವನೊಬ್ಬನೇ ನೋಡಿ, ಇವನು AK-47 ತೊಗೊಂಡೋಗಿದ್ರೆ ಅವತ್ತು ಇವನೇ ನುಗ್ಬಿಟ್ರು ಏನೋ. ಹಿಂದ್ಗಡೆ 9mm ಪಿಸ್ತೂಲ್ ಇಟ್ಕೊಂಡಿರ್ತಾನೆ ಹಿಂದ್ಗಡೆ ಶರ್ಟಲ್ಲಿ, ಹಿಂಗೆ ಶರ್ಟ್ ಮೇಲೆ ಬಿಟ್ಬಿಟ್ಟು ಆಮೇಲೆ ತಿರ್ಗಾ ವಿಜಲ್ ಹೊಡಿತಾರೆ. ಇವರು ಬರಲ್ಲ ಅಂದ್ಕೊಂಡೇ ಇರುವಾಗ ಒಂದ್ಸಲಿ ವಿಜಲ್ ವಾಪಸ್ ಬರು. ಶಕೀಲ್ ಅಹ್ಮದ್ಗೆ ಇಷ್ಟನೇ ಇಲ್ಲ. ಬಿಟ್ಟಿಡಿಯೋಣ ಅಂದರೆ ಅವರೊಪ್ಪಲ್ಲ. ಇವರು 3 ಜನಗಳಿಗೆ ಪೊಲೀಸ್ ಟ್ರೈನಿಂಗ್ ಶಾಲೆಗಳಲ್ಲಿ, ಪೊಲೀಸ್ ಅಕಾಡೆಮಿಗಳಲ್ಲಿ ಶಕೀಲ್ ಅಹ್ಮದ್ದು ಪಾಠ ಇಡಬೇಕು. ಅದಕ್ಕೆ ನಾನು ಶಕೀಲ್ ಅಹ್ಮದ್ಗೊಂದು ಸಲಾಮ್ ಅಂತ ಹೇಳೋದು. ಯಾರಾದರೂ ಒಬ್ಬ ಧೀಮಂತ ಪೊಲೀಸ್ ಆಫೀಸರ್ ಅನ್ಕೊಂಡಿರೋನು, ನಾನು ಇಂಥ ಪೊಲೀಸ್ ಅಧಿಕಾರಿ, ನಾನು ಇದು ಶೌರ್ಯ ಪ್ರಶಸ್ತಿ, ನಾನು ರಾಷ್ಟ್ರ ಪ್ರಶಸ್ತಿ, ಈ ಪೊಲೀಸ್ನ ಕಿಂಗು, ಸೂಪರು, ಕಾಪು ಎಲ್ಲ ಹೇಳ್ತಾರಲ್ಲ, ಆ ಕಾಡಲ್ಲಿ, ದಟ್ಟ ಕಾಡಲ್ಲಿ ಒಂದು ಸುವೇಗದಲ್ಲಿ ಒಂದು ವೆಪನ್ ಇಟ್ಕೊಂಡು ಓಡಾಡಿರೋಂಥ ಒಬ್ಬ ಪೊಲೀಸ್ ಅಧಿಕಾರಿಗೆ ನೀವು ಭಾರತ ದೇಶದ ಇತಿಹಾಸದಲ್ಲಿ ತೋರಿಸ್ರಿ. ನಾವು ಕಾದ್ವಿ 3:30 ಸೂರ್ಯೋದಯ ಪ್ರಾರಂಭ ಆಗಬೇಕು. ಕಾಡುಗಳಲ್ಲಿ ಚಿಲಿಪಿಲಿ ಎಲ್ಲ ಶುರು ಆಯಿತು. ಆ ಕಾಡಿನ ವಾತಾವರಣನೇ ಬೇರೆ, ಪ್ರಾಣಿಗಳ ಓಡಾಟ ಶುರು ಆಯಿತು. ಇವನು ಬರ್ತಾ ಇಲ್ಲ. ನಾವು ಒಬ್ಬೊಬ್ಬರು ಗೆದ್ದಿದ್ದೀವಿ. ಈ ಕಡೆಗೆ 4 ಜನನೂ ಎದ್ವಿ. 4 ಜನ ನಾವು ಏನೂ ತಿಂದಿರಲಿಲ್ಲ. ಈ ಶಕೀಲ್ ಅಹ್ಮದ್ ಏನು ಮಾಡಿದ್ರು, ಎದ್ದು ಬ್ರೆಡ್ಡು, ಜಾಮು, ಬಟರ್ ಹಾಕಿ ಎಲ್ಲರಿಗೂ ಒಂದೊಂದು ಸ್ಲೇಸ್ ಕೊಟ್ಟು ಅದನ್ನು ನಾವು ತಿಂದು ನೀರು ಕುಡಿದ್ವಿ. ನೀರು ಕುಡಿದು ಇನ್ನೇನು ಬರ್ತಾನೆ ಅಂದಾಗ ಇದ್ದಕ್ಕಿದ್ದಂಗೆ ಕಾಡಲ್ಲಿ ಒಂದು ದೊಡ್ಡ ಫೈರಿಂಗ್ ಆಯಿತು. ನಾವು ಎಷ್ಟು ಅಲರ್ಟ್ ಆದ್ವಿ ಅಂದರೆ, ನಾವು 3 ಜನ, ಅಶೋಕ್ ಕುಮಾರು, ನಾನು, ಹರಿಕೃಷ್ಣ, ಒಂಥರ ಗಾಬರಿ ಅಲರ್ಟು. ಫೈರಿಂಗ್ ಆಗುತ್ತೆ ಅಂದಾಗ ಅಂದಾಗ ಶಕೀಲ್ ಅಹ್ಮದ್ ಭಾಳ ಕೂಲಾಗಿ, ಇಲ್ಲ ಯಾರೋ ಅಕ್ರಮ ಬೇಟೆಗಾರರು ಬಂದಿದ್ದಾರೆ, ಎಲ್ಲೋ ಈಡಿಟ್ಟಿದ್ದಾರೆ, ಏನಿಲ್ಲ ಬಿಡಿ ಅಂತ. ಆಮೇಲೆ ಬೆಳಗಿನ ಜಾವ ಆಯಿತು, ಬರಲಿಲ್ಲ. ನಾವು ತಿರ್ಗಾ ವಾಪಸ್ ಅಷ್ಟೇ ಬರಬೇಕಲ್ಲ, 8 ಗಂಟೆಗಳ ಕಾಲ ನಡ್ಕೊಂಬರ್ಬೇಕಲ್ಲ. ನಡ್ಕೊಂಡು ವಾಪಸ್ ಬಂದ್ವಿ MMLC ಬಂದು, ನೀವು ನಂಬಲ್ಲ, ನನಗೆ ಎಷ್ಟು ಸುಸ್ತಾಗಿತ್ತು. ಶಕೀಲ್ ಅಹ್ಮದ್ಗೆ ಅಭ್ಯಾಸ ಇತ್ತು. ನಾವು ಹೋಗಿದ್ದು ಹೊಸ್ತು. ಅವಾಗ ಇಡೀ ಒಂದು ದಿನ 24 ಗಂಟೆಗಳಿಗೂ ಹೆಚ್ಚು ನಿದ್ದೆ ಮಾಡಿದ್ದೆ. ಅಲ್ಲಿ ಶಕೀಲ್ ಅಹ್ಮದ್ ಬಂದು, ಅಣ್ಣ ಟೀ ಕುಡೀರಿ, ಅಣ್ಣ ಊಟ ಮಾಡಿ, ತಿಂಡಿ, ನನಗೆ ಊಟ ತಿಂಡಿ ಏನೂ ಬೇಡಪ್ಪ, ನನಗೆ ನಿದ್ದೆ ಬೇಕು ಅಂತ. ಅದು ವೀರಪ್ಪನ ಕಾರ್ಯಾಚರಣೆ. ಗುಂಡು ಹೊಡೀರಿ, ಇವ್ರು ಯಾಕೆ ಹೊಡಿಲಿಲ್ಲ, ಮೇಲಿಂದ ಬಾಂಬ್ ಹಾಕ್ಬಿಡಬೇಕಾಗಿತ್ತು. ಇದೆಲ್ಲ ಸಿನಿಮಾ ಶೈಲಿಯ ಮಾತುಗಳು. ವಾಸ್ತವನೇ ಬೇರೆ, ಕಾರ್ಯಾಚರಣೆನೇ ಬೇರೆ. ಪೊಲೀಸ್ ಕಾರ್ಯಾಚರಣೆನೇ ಬೇರೆ, ಮಿಲಿಟ್ರಿ ಕಾರ್ಯಾಚರಣೆನೇ ಬೇರೆ, ಅಪರಾಧ ಲೋಕದ ಕಾರ್ಯಾಚರಣೆನೇ ಬೇರೆ. ಯಾಕೆಂದರೆ ಪೊಲೀಸ್ ಮತ್ತು ಮಿಲಿಟ್ರಿ ಕಾರ್ಯಾಚರಣೆಗೆ ಉತ್ತರದಾಯಿತ್ವ ಇದೆ, ಅಕೌಂಟಬಿಲಿಟಿ ಇದೆ. ಕ್ರಿಮಿನಲ್ಗಳ, ಅಪರಾಧಿಗಳ ಕಾರ್ಯಾಚರಣೆಗೆ ಉತ್ತರದಾಯಿತ್ವ ಇಲ್ಲ. ಇದು ಸಾಮಾನ್ಯ ಜನಕ್ಕೆ ಅರ್ಥ ಪೊಲೀಸರು ವೀಕು, ಅವಾಗ ಎಷ್ಟೋ ಜನ ನೀವು ವೀರಪ್ಪನ ಹಿಡಿಯೋಕ್ಕಾಗಲಿಲ್ಲ, ನಮ್ಮ ಹತ್ರ ಬಂದು ಜೋರು ಮಾಡ್ತೀರಾ, ಅದೆಲ್ಲ ಮಾತಾಡಬಾರ್ದು. ಪೊಲೀಸನ್ನ ಕುಗ್ಗಿಸ್ಬಾರ್ದು. ಈ ಶಕೀಲ್ ಅಹ್ಮದ್ ಅಂತ ಒಂದು ದೊಡ್ಡ ಗಟ್ಟಿ ಮನಸ್ಸಿದೆಯಲ್ಲ, ನನಗೆ ಗೊತ್ತಿರಂಗೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ಸ್ ಟ್ರೈನಿಂಗ್ ಇದೆ, ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಇದೆ, DYSP ನೇರವಾಗಿ ನೇಮಕ ಆಗೋರು ಟ್ರೈನಿಂಗ್ ಇದೆ. 3 ಟ್ರೈನಿಂಗ್ ಕರ್ನಾಟಕದಲ್ಲಿದೆ. ನೇರವಾಗಿ ನೇಮಕ ಆಗೋ ಕಾನ್ಸ್ಟೇಬಲ್ಸು, ನೇರವಾಗಿ ನೇಮಕ ಆಗೋ ಸಬ್ ಇನ್ಸ್ಪೆಕ್ಟರ್ಸು, ನೇರವಾಗಿ ನೇಮಕ ಆಗೋರು DYSP. ಇವರು 3 ಜನಗಳಿಗೆ ಪೊಲೀಸ್ ಟ್ರೈನಿಂಗ್ ಶಾಲೆಗಳಲ್ಲಿ, ಪೊಲೀಸ್ ಅಕಾಡೆಮಿಗಳಲ್ಲಿ ಶಕೀಲ್ ಅಹ್ಮದ್ದು ಪಾಠ ಇಡಬೇಕು. ಅದಕ್ಕೆ ನಾನು ಶಕೀಲ್ ಅಹ್ಮದ್ಗೊಂದು ಸಲಾಮ್ ಅಂತ ಹೇಳೋದು. ಇದಿಷ್ಟೇ ಅಲ್ಲ, ಶಕೀಲ್ ಅಹ್ಮದ್ದು ನೋಡಿ, ಅವನು ಸಿಗಲಿಲ್ಲ. ಒಂದ್ಸಲಿ ನನ್ನನ್ನು, ಅಣ್ಣ ಇಲ್ಲೆಲ್ಲೋ ಪೆನ್ನಾಗ್ರಮ್ ಹತ್ರ ಬಂದಿದ್ದಾನೆ, ತಳಿ ಹತ್ರ ಬಂದಿದ್ದಾನೆ ಅಂತ ಜೀಪಲ್ಲಿ, ಆತನೇ ಡ್ರೈವಿಂಗು, AK-47 ನನ್ನ ಹತ್ರ AK-47 ಸಾಯಂಕಾಲ ಹೊರಡಿ ಇಲ್ಲೆಲ್ಲ ಹೋಗ್ಬರೋಣ ಅಂತ MMLC ನನಗೆ ಇಲ್ಲಿ ಕರ್ಕೊಂಬಂದ್ಬಿಟ್ಟ. ಈ ಹೊಸೂರ್ ಹತ್ರ, ತಳ್ಳಿ ಹತ್ರ, ಯಾವುದು ಅವ್ರ ಅಕ್ಕ, ವೀರಪ್ಪನ ಅಕ್ಕ ಇದ್ದಾಳೆ, ಅಲ್ಲಿ ವೀರಪ್ಪನ್ ಬರ್ತಾನೆ ಅಂತ. ತಮಿಳ್ನಾಡು ಫಾರೆಸ್ಟ್ ಒಳಗೆ ಬಿಡಲ್ಲ ನಮ್ಮನ್ನು, ನಾವು ಹೇಳ್ಕೊಂಡು ಬರಬೇಕು. ಶಕೀಲ್ ಅಹ್ಮದ್ ಪರಿಚಯ ಅಲ್ಲೆಲ್ಲ. ನಾನು ಶಕೀಲ್ ಹಿಂಗೆ ಬರಬಾರ್ದು, ಯಾವತ್ತೂ ಬರಬಾರ್ದು, ನಮ್ಮ ಜೊತೆ ನಾನು ಸೀನಿಯರ್ ಇದ್ನಲ್ಲ, ಟೀಮ್ ಇರಬೇಕು. ಇಲ್ಲಣ್ಣ ಮಾಹಿತಿ ಲೀಕ್ ಆಗಿಬಿಡುತ್ತೆ, ಕೆಲವ್ರು ಬರೋಕ್ಕೆ ಇಷ್ಟಪಡಲ್ಲ, ಮುಜುಗರ ನೀವು ಬಂದಿದ್ದೀರಿ ಅಂತ ಎಲ್ಲರೂ ಬರಲ್ಲ ಅಂತ. ನಾವು ಹೋಗ್ತೀವಿ, ಜೀಪಲ್ಲಿ ಹೋಗ್ತಾ ಇದ್ದೀವಿ, ಆನೆಗಳ ಹಿಂಡು ಅಡ್ಡ, ಲೈಟ್ ನೋಡಿದ ತಕ್ಷಣ ನುಗ್ಗುತ್ತೆ ಆನೆಗಳು, ಕಾಡೆಮ್ಮೆಗಳ ಹಿಂಡು. ಆಮೇಲೆ ವೀರಪ್ಪನಿಗೆ ನಾವು ಈಸಿ ಟಾರ್ಗೆಟ್ ಆಗಿಬಿಡ್ತೀವಿ. ನಮ್ಮ ಜೀಪ್ ಬರ್ತಾಯಿದೆ ಅಂದರೆ ನಾವು ಗೊತ್ತಾಗುತ್ತೆ, ರಾತ್ರಿ ಯಾವುದೋ ವಾಹನ ಬರ್ತಾಯಿದೆ ಅಂತ. ಸುಮ್ಮನೆ ಫೈರ್ ಮಾಡಿದ್ರೆ ಸಾಕಲ್ಲ.
ಇಲ್ಲ ಅದು ಏನು ಮಾಡೋಕ್ಕಾಗಲ್ಲ, ನನಗೆ ಜಗನ್ನಾಥನ ಹುತಾತ್ಮತೆಯ ಸೇಡನ್ನು ತೀರಿಸ್ಕೊಳ್ಳಬೇಕು, ಅವನು ಹುತಾತ್ಮ ಅಂತ ನನಗೆ ಹೇಳೋಕ್ಕೆ ಮನಸ್ಸು ಬರಲ್ಲ ಅಂತ ಹೇಳೋರು ಸರ್. ಆಮೇಲೆ ಏನು ಮಾಡಿದ್ರು ಶಕೀಲ್ ಅಹ್ಮದ್ ಅಂದರೆ ಇನ್ಫಾರ್ಮೇಷನ್ನು ಫೇಲ್ಯೂರ್ ಆಗೋಕ್ಕೆ ಶುರು ಆಯಿತು. ಮಾಹಿತಿಗಳೇ ಇಲ್ಲ. ಒಂದು ಮಾಹಿತಿ ಸಿಕ್ತು, ರಾಮಾಪುರ ಅಂತ ಇದೆ, ಅಲ್ಲಿ ರಾಮಾಪುರದ ಹತ್ರ ಯಂಗ್ಸಿಗೆ ಅಲ್ಲೊಬ್ಬ ನಟರಾಜನ್ ಅಂತೇಳಿ ಒಂದು ವೈನ್ ಸ್ಟೋರ್ನ ಮಾಲೀಕ, ಅವನಿಗೆ ಆ ಲಮ್ಸ್ಗೆ ಅಕ್ರಮ ಸಂಬಂಧ ಇದೆ ಅಂತ ಗೊತ್ತಾಯಿತು. ಲಮ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹಿಸ್ತಾ ಹಿಂಗೆ ಯಾರೋ ಒಬ್ಬರು ಇವನಿಗೊಂದು ಮಾಹಿತಿದಾರರು ಕೊಟ್ಟರು, ಸರ್ ಆ ಹೆಂಗ್ಸಿದಾಳಲ್ಲ ವೀರಪ್ಪನ ಗ್ಯಾಂಗ್ಗೆ ಭಾಳ ಹತ್ರ ಇದ್ದಾಳೆ ಅವಳು ನಿಮ್ಮ ಮಾಹಿತಿಯೆಲ್ಲ ಅಲ್ಲಿ ಕೊಡ್ತಾಳೆ, ಅವಳು ಈ ರಾಮಾಪುರದ ನೋಡಿ. ಶಕೀಲ್ ಅಹ್ಮದ್ ಏಕಾಂಗಿಯಾಗಿ ಆ ಮಾಲೀಕನ್ನ ಕಳಿಸ್ತಾರೆ, ಅವನ ಕಾನ್ಫಿಡೆನ್ಸ್ ಗೇನ್ ಮಾಡ್ತಾರೆ, ಮಾಹಿತಿ ಸಂಗ್ರಹಿಸ್ತಾರೆ, ಅವ್ನಿಗೆ ಹೇಳ್ತಾರೆ ನೀನು ವೀರಪ್ಪನ ಇದಕ್ಕೆ ಸಹಾಯ ಮಾಡ್ತೀನಿ ಅಂತ ದಸ್ತಗಿರಿ ಎಲ್ಲ ಮೆಥಡ್ ಉಪಯೋಗಿಸಿ ಅವನನ್ನು ಹೊಲಿಸ್ಕೊಳ್ತಾನೆ. ಇವಳು ಸಂಪೂರ್ಣ ರಾಮಾಪುರದಲ್ಲಿ MMLs ಏನಾಗುತ್ತೋ ಮಾಹಿತಿನ ಕೊಡೋಳು ವೀರಪ್ಪನ ಗ್ರೂಪಲ್ಲಿ ಒಬ್ಬ ಗುರುನಾಥನ್ ಅಂತಿದ್ದ. ಈ ಅರ್ಜುನನ್ ಬಿಟ್ಟರೆ ಅವನೇ ಸ್ಟ್ರಾಂಗೆಸ್ಟ್ ಗುರುನಾಥನ್ ಅಂತ, ಶಾರ್ಪ್ ಶೂಟರ್ ಅವನು. ಆ ಗುರುನಾಥನ್ಗೆ ಇವಳು ಹತ್ರ. ಈ ಮಾಹಿತಿ ಎಲ್ಲ ತಗೊಂಡು ಇವನ ಮೇಲೆ ಪ್ರೆಷರ್ ತಂದು ಇವನು ಶಕೀಲ್ ಅಹ್ಮದ್ ಸುವೇಗನ ಲೂನಾ ಆವಾಗೇನೋ ಇರುತ್ತೆ ಮೋಪೆಡಲ್ಲಿ ಇವನ್ನ ನಟರಾಜನ್ ಕರ್ಕೊಂಡೋಗಿ ಅಲ್ಲಿಗೆ ಹೋಗ್ತಾನೆ. ಕಾಡಲ್ಲೊಂದು ವಿಷಲ್ ಹೊಡಿತಾರೆ, ವಿಷಲ್ ಹೊಡೆದಾಗ ಇವಳು ಬರ್ತಾಳೆ, ಇವನು ಮಾತುಕತೆ ಎಲ್ಲ ಆಡ್ತಾರೆ. ಇವ್ರು ಯಾರು ಕರ್ಕೊಂಬಂದ್ಬಿಟ್ಟಿದ್ದಾರೆ, ನನ್ನ ಫ್ರೆಂಡು ಬಾಂಬೆಯಿಂದ ಬಂದಿದ್ದಾನೆ, ಗಿನ್ನು ಇದೆಲ್ಲ ಮಾರ್ತಾನೆ ಅಂತ ಇವನು AK-47 ಬುಲೆಟ್ ಎಲ್ಲ ತೋರಿಸ್ದಾಗ ಅವಳಿಗೆ ಅಂತ ನಿಮ್ಮ ಗುರುನಾಥನಿಗೆ ಬೇಕಾದ್ರೆ ಹೇಳು, ಅವರೆಲ್ಲ ಬರಲ್ಲ ಹಿಂಗೆಲ್ಲ ಅಂತ. ಆಮೇಲೆ ಅವಳಿಗೆ ನಂಬಿಕೆ ಬರಂಗೆ ಮಾಡಿ ಒಪ್ಪಿಸ್ಬಿಡ್ತಾರೆ. ಇವಳೋಗಿ ಗುರುನಾಥನ್ಗೆ ಹೇಳ್ತಾಳೆ. ಗುರುನಾಥನ್ ಏನು ಮಾಡ್ತಾನೆ, ಗುರುನಾಥನು ನಂಬಲ್ಲ ಫಸ್ಟ್, ಇದೆಲ್ಲ ಟ್ರ್ಯಾಪ್ ಅಂತ ಗೊತ್ತಿರೋದು, ಅವ್ರು ಭಾಳ ಹುಷಾರಿರ್ತಾರೆ. ಒಂದು ಬುಲೆಟ್ ಕೊಟ್ಟು ಕಳಿಸ್ತಾನೆ, ನೋಡಿ ರಿಸ್ಕ್ ಅದೆಲ್ಲ, AK-47 ಬುಲೆಟ್ ಕೊಟ್ಟು ಕಳಿಸ್ತಾನೆ. ಆಗ ಅವನು ಸ್ವಲ್ಪ ನಂಬಿಕೆ ಬರುತ್ತೆ. ಆಮೇಲೆ ಅವನು ಹೇಳ್ತಾನೆ ಕರ್ಕೊಂಬ ನೋಡೋಣ ಅವನು ಇಲ್ಲ 15 ದಿವಸ ಬಿಟ್ಟು ಬರ್ತಾನೆ ಅಂತ ಇವನ ಹತ್ರ ಹೇಳಿಸ್ತಾನೆ. ಒಂದು 15 ದಿವಸ ಇದೆಲ್ಲ ಡಿಸ್ಕಷನ್ ಮಾಡಿ ಒಂದು ದಿವಸ ಯಾರಿಗೂ ಹೇಳಲ್ಲ ಇದನ್ನು ನೋಡಿ, ಅವನು ಏಕಾಂಗಿಯಾಗಿ ಹೋಗ್ತಾನೆ ಮೋಪೆಡಲ್ಲಿ. ನಟರಾಜ್ ಅಂತ ಅವನು ದಟ್ಟ ಕಾಡೊಳಗಡೆ ಹೋಗಿ ಅಲ್ಲಿ ವಿಷಲ್ ಹೊಡೆದು ಅವಳು ಬರ್ತಾಳೆ. ಅವಳು ವಿಷಲ್ ಹೊಡೆದಾಗ ಒಂದು ಸ್ವಲ್ಪ ಹೊತ್ತೇನು ಶಬ್ದ ಬರೋಲ್ಲ. ಆಮೇಲೆ ಮತ್ತೆ ವಿಷಲ್ ಹೊಡಿತಾಳೆ. ಆವಾಗ ಒಳಗಡೆಯಿಂದ ಒಂದು ವಿಷಲ್ ಬರುತ್ತೆ, ಸರ್ ಬರ್ತಾರೆ ಇಲ್ಲೇ ಎಲ್ಲೋ ಇದ್ದಾರೆ, ಗ್ಯಾಂಗ್ ಇಲ್ಲೇ ಇದೆ ಅಂತ. ಇವನೊಬ್ಬನೇ. ಇವನು ಹಿಂದುಗಡೆ ನೋಡಿ, ಇವನು AK-47 ತೊಗೊಂಡೋಗಿದ್ರೆ ಅವತ್ತು ಇವನೇ ನುಗ್ಗಿಬಿಟ್ರು ಏನೋ. ಹಿಂದುಗಡೆ 9mm ಪಿಸ್ತೂಲ್ ಇಟ್ಕೊಂಡಿರ್ತಾನೆ, ಹಿಂದುಗಡೆ ಶರ್ಟಲ್ಲಿ ಹಿಂಗೆ ಶರ್ಟ್ ಮೇಲೆ ಬಿಟ್ಬಿಟ್ಟು 9mm ಫುಲ್ಲು ಲೋಡೆಡ್ಡು, ಒಳಗಡೆ ಒಂದು ಎಕ್ಸ್ಟ್ರಾ ಮ್ಯಾಗ್ಝೈನ್ ಇಟ್ಕೊಂಡಿರ್ತಾನೆ. AK-47 ಒಂದು ಮ್ಯಾಗ್ಝೈನ್ ಇಟ್ಕೊಂಡಿರ್ತಾನೆ. AK-47 ಗನ್ ಇರಲ್ಲ ನನ್ನ ಹತ್ರ. ಹೋಗ್ತಾನೆ ಅವನು. ಸ್ವಲ್ಪ ಹೊತ್ತಾದ ಮೇಲೆ ಗುರುನಾಥನ್ ಬಂದಾಗ ಇವನು ಯಾರು ಅಂತಾನೆ, ಇವನು ನಟರಾಜ್ ಅದೇ ಗೊತ್ತಲ್ಲ ಅವನು ಅಂತಾನೆ. ಇವನು ಬಾಂಬೆ. ಇವನು ಹಿಂದಿಲಿ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅವನು ವೆಪನ್ ಬಗ್ಗೆ ಎಲ್ಲ ಮಾತಾಡುವಾಗ ನಮ್ಮ ಬಾಸ್ಗೊಂದು ವೆಪನ್ ಬೇಕು, ಫೈರ್ ಮಾಡಿದ್ರೆ ಮಳೆ ಬಂದಂಗೆ ಬರಬೇಕು, ಆಟೋಮೆಟಿಕ್ ವೆಪನ್ ಬೇಕು ಅಂತ ಕೇಳ್ತಾನೆ. ಆಗಿದೆ ನಾವು ತರ್ತೀವಿ, ನಮ್ಮ ಬಾಸ್ ಬರಬೇಕು ಅದು ಕೊಡೋಕ್ಕೆ ಅಂತ. ಇದು ಕೊಡು, ಮ್ಯಾಗ್ಝೈನ್ ತೊಗೊಂಡೋಗ್ತು, ಮ್ಯಾಗ್ಝೈನ್ ತೋರಿಸ್ತಾನೆ, ಕೊಡು, ಅದೆಲ್ಲ ಕೊಡೋಕ್ಕಾಗಲ್ಲ, ನಿಮ್ಮ ಬಾಸ್ ಕರ್ಕೊಂಬನ್ನಿ ನಾವು ಮಾತಾಡೋಣ, ಅದೆಲ್ಲ ಕಾಸ್ಟ್ಲಿ ಆಗುತ್ತೆ, ಅದೆಷ್ಟಾದರೂ ಸರಿ ಕೊಡು ಅಂತ ಹೇಳ್ತಾರೆ. ಇವನು ಮಾತುಕತೆ ಮಾಡಿಕೊಂಡು ಗುರುನಾಥನ್ಗೆ ಕನ್ಫರ್ಮ್ ಆಗಿಬಿಡುತ್ತೆ, ಇವನು ಯಾರೋ ವೆಪನ್ ಡೀಲರು ಬರ್ತಾನೆ. ಈ ನಟರಾಜಿಗೂ ಭಯ, ಹುಡುಗಿಗೂ ಭಯ, ಗೊತ್ತಾದ್ರೆ ಇಬ್ಬರನ್ನು ಮುಗಿಸ್ಬಿಡ್ತಾರೆ. ಆಮೇಲೆ ಬಂದು ಅಲ್ಲಿವರೆಗೂ ಯಾರಿಗೂ ಹೇಳಿರಲ್ಲ, ಅಲ್ಲಿ ಬಂದು ಇವನು ಹರಿಕೃಷ್ಣ ಅವ್ರಿಗೆಲ್ಲ ಇದನ್ನು ಹೇಳ್ತಾನೆ. ರಾಚಪ್ಪ ಅಂತ ಒಬ್ಬರು ರಾಮಾಪುರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದೆ, ಇವರೆಲ್ಲ ಅದೊಂದು ಟೀಮ್ ಆಗುತ್ತೆ. ಈ ಹರಿಕೃಷ್ಣ ಇವ್ರಿಗೆಲ್ಲ ಅಲ್ಲಿವರೆಗೂ ಒಂದೇ ಒಂದು ಬ್ರೇಕ್ ಥ್ರೂ ಇರಲ್ಲ, ವೀರಪ್ಪನ ಆಪ್ರೇಷನಲ್ಲಿ ಒಂದೇ ಒಂದು ಬ್ರೇಕ್ ಥ್ರೂ ಇರಲ್ಲ. ಇವರೆಲ್ಲ ಮಾಡ್ತಾರೆ. ಇವರು ಒಂದು ಅಂಬಾಸಿಡರ್ ಪ್ರೈವೇಟ್ ಕಾರಲ್ಲಿ ತಗೊಂಡು ಬರ್ತಾರೆ ಅಂತ ಮಾಹಿತಿ ಕಳಿಸ್ತಾರೆ. ಇವರು ಗನ್ ಡೀಲರ್ಗಳ ಥರ, ಬಾಸುಗಳ ಥರ ಇವ್ರು ಬಾಕಿಯವರು. ಇವನು ಅವ್ರ ಹುಡುಗನ ಥರ ಶಕೀಲ್ ಅಹ್ಮದ್. ನಟರಾಜು ಈ ಕಾಡಿಗೆ ಹೋಗ್ತಾರೆ, ವಿಷಲ್ ಹೊಡಿತಾರೆ. ಸ್ವಲ್ಪ ಹೊತ್ತು ವಿಷಲ್ ರೆಸ್ಪಾನ್ಸ್ ಬರಲ್ಲ, ಅವರು ವಾಚ್ ಮಾಡ್ತಾ ಇರ್ತಾರೆ, ನಮಗೆ ಗೊತ್ತಾಗಲ್ಲ ಅದು ಕಾಡಲ್ಲಿ. ಆಮೇಲೆ ತಿರ್ಗಾ ವಿಷಲ್ ಹೊಡಿತಾರೆ. ಇವರು ಬರಲ್ಲ ಅಂದ್ಕೊಂಡೇ ಇರುವಾಗ ಒಂದ್ಸಲಿ ವಿಷಲ್ ವಾಪಸ್ ಬಂದಾಗ ಇವರು ಸಿಕ್ಬಿಟ್ರು ಅಂತ, ಇದು ಬರ್ತಾರೆ ಅಂತ ಗೊತ್ತಾಗೋಯ್ತು. ಎಲ್ಲರೂ ಬರ್ತಾರೆ ಅಂತ ಹೇಳಿರ್ತಾನೆ ಇವನು, ಯಾರು ಗುರುನಾಥನ್ ಹೇಳಿರ್ತಾನೆ. ಎಲ್ಲ 4-5 ಜನ ಬರ್ತಾರೆ, ಅವರೆಲ್ಲ ನೋಡಿ ದುಡ್ಡು ಕೊಟ್ಬಿಟ್ಟು ನಿಮಗೆ ಕಳಿಸ್ತಾರೆ, ಹಂಗೆ ಅಂತ. ಯಾರೂ ಬರಲ್ಲ, ಬರೀ ಗುರುನಾಥನ್ ಬಂದಾಗ ಬರ್ತಾನೆ. ಆಗ ಇವರು AK-47 ತೋರಿಸ್ತಾರೆ, ಕಾರಲ್ಲಿ ಇಟ್ಟಿರ್ತಾರೆ, ತೋರಿಸ್ತಾರೆ. ಆಮೇಲೆ ಮ್ಯಾಗ್ಝೈನ್ ತೋರಿಸ್ತಾರೆ, ಫೈರಿಂಗ್ ಆದರೆ ಹಿಂಗೆ ಆಗುತ್ತೆ ಅಂತ. ಫೈರ್ ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಸ್ಟ್ಲಿ ಇದೆಲ್ಲ ಅಂಥೇಳಿ ಹೇಳ್ತಾರೆ. ಈ ಟೀಮು ಹಂಗೇ ಕಾಯ್ತಾ ಇರುತ್ತೆ. ಆಮೇಲೆ ಇವರು ಇಲ್ಲ ಸರ್, ಅವರು ಅವ್ನು ಕೇಳ್ತಾನೆ, ನಮ್ಮ ಬಾಸಿಗೆ ತೋರಿಸ್ಕೊಂಬರ್ತೀನಿ ಅಂತಾನೆ. ನಿಮ್ಮ ಬಾಸ್ನ ಕರೀರಿ, ಹಂಗೆಲ್ಲ ಕೊಡೋಕ್ಕಾಗಲ್ಲ ನಾವು,
ನಮ್ಮ ಬಾಸ್ ಒಪ್ಪಲ್ಲ ಅದಕ್ಕೆ ಅಂತ ಶಕೀಲ್ ಅಹ್ಮದ್ ನೆಗೋಷಿಯೇಟ್ ಮಾಡ್ತಾ ಇರ್ತಾನೆ. ನೆಗೋಷಿಯೇಟ್ ಮಾಡುವಾಗ ಇವ್ರ ಮಾತುಕತೆಗಳು ನಡೀತಾ ಇರ್ತದೆ. ಇವ್ನು ಅಲ್ಲಿ ಮಾತಾಡ್ಕೊಂಬರೋದು, ಇಲ್ಲಿ ಮಾತಾಡ್ಕೊಂಬರೋದು. ಗುರುನಾಥನ್ ಇಲ್ಲಿಗೆ ಬರಲ್ಲ. ಮತ್ತು ಆ ನಟರಾಜನ ಇಟ್ಕೊಂಡಿರ್ತಾನೆ, ಅವನ ಹತ್ರ ವೆಪನ್ ಇದೆ. ಅವನು ಹೆಚ್ಚು ಕಡಿಮೆ ಅವರಿಬ್ಬರನ್ನೂ ಸಾಯಿಸ್ತಾನೆ. ಇವ್ರಿಗೂ ಪೊಲೀಸ್ ಮುಖಗಳು ನೋಡ್ಬಿಟ್ಟಿದ್ರೆ ಇವ್ರನ್ನೂ ಸಾಯಿಸ್ತಾನೆ ಅವನು. ಅವ್ರ ಕಾಡಲ್ಲಿ ಅವನು ಕಿಂಗಾಗಿ ಒಂಥರ ಮೆರೆದಿರೋನು. ಇವರು ಡಿಸ್ಕಸ್ ಮಾಡಬೇಕಾದ್ರೆ ಈ ಶಕೀಲ್ ಅಹ್ಮದ್ ಹರಿಕೃಷ್ಣ ಅವ್ರಿಗೆ ಹೇಳ್ತಾರೆ, ಸರ್ ಬೇಡ, ಇದೊಂದು ಸಲ ಬಿಟ್ಬಿಡೋಣ, ತಿರ್ಗಾ ನಾವು ಬರೋಣ. ತಿರ್ಗಾ ಬಂದಾಗ ನಮಗೆ ಖಂಡಿತ ಯಾರಾದರೂ ಅರ್ಜುನನಾದರೂ ಬರ್ತಾನೆ, ವೀರಪ್ಪನ್ ಬರದೇ ಇದ್ರೂ ಅರ್ಜುನನ್ ಖಂಡಿತ ಬರ್ತಾನೆ, ನಮ್ಗೆ ಆವಾಗ ನಾವು ಹಿಡ್ಕೊಳ್ಳೋಣ ಸರ್ ಅಂತ ಇವರು ಡಿಸ್ಕಸ್ ಮಾಡ್ತಾರೆ. ಒಂದ್ಸಲಿ ಒಪ್ಕೊತಾರೆ, ಒಂದ್ಸಲಿ ಕನ್ಫ್ಯೂಷನ್ ಆಗ್ತಾರೆ. ಆಮೇಲೆ ಒಂದು ಡಿಸಿಷನ್ಗೆ ಬರ್ತಾರೆ. ಯಾರು? ಹರಿಕೃಷ್ಣ ಸೀನಿಯರ್ ಆಫೀಸರ್, ಅವರೇ SP ರ್ಯಾಂಕ್ ಆಫೀಸರ್ ಇರ್ತಾರೆ. ಅವರೇನು ಮಾಡ್ತಾರೆ, ಅವ್ರು ಕೋಲಾರ SP ಆಗಿರ್ತಾರೆ. ಅವಾಗ ಇದಕ್ಕೆ ವಿಶೇಷ ಕರ್ತವ್ಯಕ್ಕೆ ಬಂದಿರ್ತಾರೆ. ಅವರೇನು ಮಾಡ್ತಾರೆ, ಶಕೀಲ್ ನಮ್ಗೆ ಒಂದೇ ಒಂದು ಬ್ರೇಕ್ ಥ್ರೂ ಇಲ್ಲ, ಆ ಗ್ಯಾಂಗಲ್ಲಿ ಏನು ಅಂತಲೇ ನಮಗೆ ಗೊತ್ತಿಲ್ಲ, ನಾವು ಇವನ್ನ ಕ್ಯಾಪ್ಚರ್ ಮಾಡಿಬಿಡ್ಬೇಕು, ಇಲ್ಲದಿದ್ದರೆ ದೊಡ್ಡ ಫೇಲ್ಯೂರ್ ಆಗುತ್ತೆ. ಜನ ಮಾತಾಡ್ತಾ ಇದ್ದಾರೆ, ಪ್ರೆಸ್ ಮಾತಾಡ್ತಾ ಇದೆ, ಸರ್ಕಾರಗಳು ಮಾತಾಡ್ತಾ ಇದೆ, ಎಲ್ಲ ಕಂಡಮ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಅವರು ಇರೋದೆಲ್ಲ ಮಾತುಕತೆಗಳೆಲ್ಲ ಡಿಸ್ಕಸ್ ಆಗಿ ಈ ಶಕೀಲ್ ಅಹ್ಮದ್ಗೆ ಇಷ್ಟನೇ ಇಲ್ಲ. ಬಿಟ್ಟಿಡಿಯೋಣ ಅಂದರೆ ಅವ್ರು ಒಪ್ಪಲ್ಲ. ಆಮೇಲೆ ಇವನ್ನ ಕ್ಯಾಪ್ಚರ್ ಮಾಡ್ತಾರೆ. ಇವನು ಅಲ್ಲಿ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದು ಎಲ್ಲ ಇಂಟ್ರಾಗೇಟ್ ಮಾಡ್ತಾರೆ. ಆ ಗ್ಯಾಂಗ್ ಅಲ್ಲಿದೆ ಇಲ್ಲಿದೆ ಅಂತ ಕಾಡು ಒಳಗಡೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ. ಗೊತ್ತಾಗ್ಬಿಡುತ್ತೆ ಇವ್ರಿಗೆ, ಇವ್ನು ಟ್ರ್ಯಾಪ್ ಮಾಡಿ ಒಂದು ವಿಜಯನಗರದ ಅವ್ರು ಕವರ್ ಆಗಿರ್ತಾರೆ. ಪೀಕಲ್ಲೆಲ್ಲಾದ್ರೂ ಇದ್ದರೆ ಇವ್ರು ಕೆಳಗಡೆ ವ್ಯಾಲಿಲಿ ಸಿಕ್ಕಾಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಮೇಲ್ಗಡೆಯಿಂದ ಫೈರಿಂಗ್ ಆಗ್ತಾ ಇರಬೇಕಾದ್ರೆ ತಪ್ಪಿಸ್ಕೊಳ್ಳೋಕ್ಕೆ ಜಾಗ ಇರೋಲ್ಲ. ಅದಕ್ಕೇನು ಮಾಡ್ತಾರೆ, ಹಿಡಿತಾರೆ. ಅಲ್ಲೆಲ್ಲೋ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಅವ್ನಿಗೆ ಹೊಡೆದು ಬಿಡ್ತಾರೆ. ಫಸ್ಟ್ ಎನ್ಕೌಂಟರ್ ಗುರುನಾಥನ್. ಇದು ಶಕೀಲ್ ಅಹ್ಮದ್ನ ಸಾಹಸ. ಶಕೀಲ್ ಅಹ್ಮದ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಗೊತ್ತಿದ್ದಿದ್ರೆ ಅವ್ನು 9mm ಪಿಸ್ತೂಲು, ಅದೇನು 100 ಅಡಿ ಈಗ ಆ ಕಡೆ ನಾವು ಅದು ಎಫೆಕ್ಟಿವೇ ಇರೋಲ್ಲ, ಅವ್ನು ಹೊಟ್ಟೋಗ್ಬಿಟ್ರು. ಮತ್ತು ಶಕೀಲ್ ಅಹ್ಮದ್ ಒಂದು ವಿಶೇಷತೆ ಏನು ಅಂದರೆ, ಅವನು ಎಲ್ಲೂ ಪ್ರೆಸ್ನವ್ರಿಗೆ ಮುಖ ತೋರಿಸ್ತಾ ಇರಲಿಲ್ಲ, ಎಲ್ಲೂ ಪಿಕ್ಚರ್ ಅವನು ಫೋಟೋ ಬರೋಂಗೆ ನೋಡ್ಕೊಳ್ತಾ ಇರಲಿಲ್ಲ. ಅವ್ನು ಪೊಲೀಸ್ ಸ್ಟೇಷನಲ್ಲೂ ಯಾರ ಕೈಗಲ್ಲೂ ಅವ್ನ ಫೋಟೋ ಇರಲಿಲ್ಲ. ಯಾರು ಕ್ಯಾಮ್ರಾದಲ್ಲಿ ಫೋಟೋನೇ ತೆಗಿಬಾರ್ದು ಅಂತ ನಾವೇ ಅವನ ಜೊತೆ ಓಡಾಡುವಾಗ ಬೇಡಾಡಣ ಅನ್ನೋನು. ನಾವು ಈ ಕಾವೇರಿಯಲ್ಲಿ ತೆಪ್ಪದಲ್ಲಿ ಪಾಸಾಗಬೇಕಾದ್ರೆ, ಪಾಲಾರಲ್ಲಿ ತೆಪ್ಪದಲ್ಲಿ ಪಾಸಾಗಬೇಕಾದ್ರೆ ಕರ್ನಾಟಕದಿಂದ ತಮಿಳ್ನಾಡಿಗೆ ನಾವೆಲ್ಲ ಗ್ರೂಪ್ ಫೋಟೋಸು, ನಮ್ಮ ಹತ್ರ ಇನ್ನೂ ಫೋಟೋಸ್ ಎಲ್ಲ ಇದೆ. ಆ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಅಲ್ಲೆಲ್ಲೋ ಕಾಡಲ್ಲಿ ಮಲಗಿರ್ಬೇಕಾದ್ರೆ ಅವನೊಂದು ಫೋಟೋ ತೆಗೆದು, ಅಣ್ಣ ನೀನು ನೋಡಿ ಹೆಂಗೆ ಮಲಗಿದ್ಯಾ ಅನ್ನೋ. ಆವಾಗ ನಾವು ಹೇಳ್ತಾ ಇದ್ವಿ, ಬೆಂಗಳೂರಲ್ಲಿ ಕಬಾಬ್ ತಿಂತಾಯಿದ್ದವ್ರು ನಾವು ಇಲ್ಲಿ ಏನಪ್ಪ ಒಣಗಿರೋ ಬ್ರೆಡ್ ತಿಂತಾಯಿದ್ವಿ ಅಂತ ತಮಾಷೆ ಮಾಡ್ತಾಯಿದ್ವಿ. ಅಂದರೆ ನೋಡೋಣ, ಅಲ್ಲಿರೋರು ಮಾತಾಡ್ತಾರೆ ಯಾಕೆ ಹಿಡ್ದಿಲ್ಲ ಅಂತ, ಜನನೂ ಮಾತಾಡ್ತಾರೆ. ನಮ್ಗೆ ಆಗದಿರೋ ಪೊಲೀಸ್ನವರು ನಮ್ಮನ್ನು ಕಂಡಮ್ ಮಾಡ್ತಾ ಇರ್ತಾರೆ, ಇವ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ, ನಮ್ಗೆ ಇಲ್ಲಿ ಕಷ್ಟ ನೋಡು ಅಂತ. ನಾವು ಇದನ್ನು ಡಿಸ್ಕಸ್ ಮಾಡ್ತಾಯಿದ್ವಿ. ಸರ್ ಎಲ್ಲರೂ ಬರಬೇಕು, ನಾವೇ ಯಾಕೆ ಬರಬೇಕು ಇದರೊಳಗೆ, ಎಲ್ಲರೂ ಬರಲಿ ಬಿಡಿ ಸರ್, ಎಲ್ಲ ಯಾರು ಬರ್ತಾರಪ್ಪ ಅಂತ ಅವ್ರು ಹೇಳೋರು. ಆಮೇಲೆ ಶಕೀಲ್ ಅಹ್ಮದ್ ನಮ್ಮ ಫೋಟೋಸ್ ಎಲ್ಲ ತೆಗಿಯೋಕೆ ಬಿಡ್ತಾ ಇರಲಿಲ್ಲ. ಯಾಕೆ ಅಂದರೆ ಒಂದು ಫೋಟೋ ತಮ್ಮ ಪೇಪರಲ್ಲಿ ಬಂದುಬಿಟ್ರೆ ಶಕೀಲ್ ಅಹ್ಮದ್ ವೀರಪ್ಪನ ಗ್ಯಾಂಗ್ ಹತ್ರ ಅದು ಇದ್ಬಿಡತ್ತೆ. ಇವನು ಎಲ್ಲಿ ಕಾಡಲ್ಲೋ ಎಲ್ಲೋ ಒಬ್ಬನೇ ಸಿಕ್ಕಿದಾಗ ಅವನು ಒಬ್ಬನೇ ಓಡಾಡ್ತಾ ಇದ್ದಿದ್ದು. ಯಾರಾದರೂ ಒಬ್ಬ ಧೀಮಂತ ಪೊಲೀಸ್ ಆಫೀಸರ್ ಅಂದ್ಕೊಂಡಿರೋನು, ನಾನು ಇಂಥ ಪೊಲೀಸ್ ಅಧಿಕಾರಿ, ನಾನು ಇದು ಶೌರ್ಯ ಪ್ರಶಸ್ತಿ, ನಾನು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ನಾನು ಈ ಪೊಲೀಸ್ನ ಕಿಂಗು, ಸೂಪರು, ಕಾಪು ಎಲ್ಲ ಹೇಳ್ತಾರಲ್ಲ. ಆ ಕಾಡಲ್ಲಿ, ದಟ್ಟ ಕಾಡಲ್ಲಿ, ಒಂದು ಸುವೇಗದಲ್ಲಿ ಒಂದು ವೆಪನ್ ಇಟ್ಕೊಂಡು ಓಡಾಡಿರೋಂಥ ಒಬ್ಬ ಪೊಲೀಸ್ ಅಧಿಕಾರಿಗೆ ನೀವು ಭಾರತ ದೇಶದ ಇತಿಹಾಸದಲ್ಲಿ ತೋರಿಸ್ರಿ. ಶಕೀಲ್ ಅಹ್ಮದ್ಗೆ ಮತ್ತೊಂದು ಸಲಾಮ್ ನಾನು. ಅಂಥ ಶಕೀಲ್ ಅಹ್ಮದ್ ಗುರುನಾಥನ್ ಹೊಡೆದಾಗ್ದಾಗ ವೀರಪ್ಪನ್ ತಂಡ ಆಕ್ರೋಶ ಆಗ್ಬಿಡುತ್ತೆ. ಅವ್ರಿಗೆ ಮಾಹಿತಿ ಹೆಂಗೆ ಸಿಕ್ತು, ಹೆಂಗೆ ಗುರುನಾಥನ್ ಹೊಡೆದಾಕ್ಬಿಟ್ರು ಅಂತ ದೊಡ್ಡ ಆಕ್ರೋಶ ಆಗಿ ಸೇಡು ತೀರಿಸ್ಕೊಳ್ಳಲೇಬೇಕು ಅಂತ ಮಾಡ್ತಾ ಇರ್ತಾರೆ. ಆ ಸೇಡು ತೀರಿಸ್ಕೊಳ್ತಾ ಇರಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ಪ್ಲ್ಯಾಂಟ್ ಮಾಡ್ತಾರೆ. ಇವನೊಬ್ಬನು ಪ್ಲ್ಯಾಂಟ್ ಮಾಡ್ತಾರೆ. ಅವನು ಒಬ್ಬ ಕಮಲಾ ನಾಯಕ ಅನ್ನೋನಿಗೆ ಪ್ಲ್ಯಾಂಟ್ ಮಾಡ್ತಾನೆ. ಈ ಕಮಲಾ ನಾಯಕ ಏನು ಮಾಡ್ತಾನೆ, ಶಕೀಲ್ ಅಹ್ಮದ್ ಹತ್ರ ಬರ್ತಾನೆ. ಬಂದ್ಬಿಟ್ಟು, ಸರ್ ಅಲ್ಲಿ ವೀರಪ್ಪನ ಕಡೆಯವರು ಗಂಧ ಎಲ್ಲ ಸ್ಟೋರ್ ಮಾಡಿದ್ದಾರೆ ಸರ್, ಇನ್ಫಾರ್ಮೇಷನ್ ಬಂದ ತಕ್ಷಣ ದಾಳಿ ಮಾಡ್ಬಿಡ್ತು. ಅಲ್ಲಿ ಸಿಕ್ಕಾಪಟ್ಟೆ ಟನ್ ಗಟ್ಟಲೆ ಗಂಧ ಸಿಕ್ಬಿಡುತ್ತೆ. ಸಕ್ಸಸ್ ಆಗ್ಬಿಡುತ್ತೆ ಇನ್ಫಾರ್ಮೇಷನ್. ದುಡ್ಡು ಕೊಡ್ತಾರೆ ಅವನಿಗೆ, ಇನ್ನೂ ಮಾಹಿತಿ ತಗೋ ನೀನು, ಎಲ್ಲಿ ಬರ್ತಾನೆ ಏನು ಬರ್ತಾನೆ ಅಂತ. ವೀರಪ್ಪನಿಗೆ ದಿನಸಿ ಸಾಮಾನು ತೊಗೊಂಡೋಗಿ ಕೊಡೋರು, ಅವ್ರದ್ದೆಲ್ಲ ಮಾಹಿತಿ ಕೊಡ್ತೀನಿ ಸರ್, ಅಕ್ಕಿ ಕೊಡೋರು, ಒಂದೆರಡು ಮಾಹಿತಿ ಕೊಡ್ತಾರೆ. ಈ ಕಾಡಲ್ಲಿ ತೊಗೊಂಡೋಗ್ತಾ ಇರಬೇಕಾದ್ರೆ ಅಲ್ಲಿ ಗೋಪಿನಾಥಮ್ಮು, ಅಲ್ಲಿದ್ರೆ ಗೋವಿಂದ ಪಾಡಿ, ಈ ಪಾಲಾರು, ಇಲ್ಲೆಲ್ಲ ಕಾಡುಗಳಲ್ಲಿ ಅವ್ರು ತೊಗೊಂಡೋಗ್ತಾ ಇರಬೇಕಾದ್ರೆ ಇವ್ರು ಇನ್ಫಾರ್ಮೇಷನ್ ಕೊಟ್ಟು ಪೊಲೀಸರಿಗೆ ಇಡಿಸ್ಬಿಟ್ಟಿದ್ದಾರೆ.
ಇಷ್ಟು ಒಳ್ಳೆ ಇನ್ಫಾರ್ಮೇಷನ್ ಇದೆ, ಸಿಕ್ಬಿಟ್ಟ ವೀರಪ್ಪನ್ ನಮಗೆ ತಂಡ ಅಂತ. ಆಮೇಲೆ ಏನು ಮಾಡ್ತಾರೆ, ಈ ಇವ್ರಿಗೆಲ್ಲ ಸೇರಿಕೊಂಡು ಸರ್ ಅಲ್ಲೊಂದು ಕಡೆ ಬರೀ ದಂತ ಇದೆ ಸರ್, ಹೆಚ್ಚು ಕಡಿಮೆ ಅದೆಷ್ಟು ಟನ್ ದಂತ ಶೇಖರ ಮಾಡಿಟ್ಟಿದ್ದಾರೆ, ಅದನ್ನು ಶಿಫ್ಟ್ ಮಾಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ, ಅಲ್ಲೆಲ್ಲ ಫುಲ್ ಟೀಮೇ ಇದೆ ಸರ್ ಅಂದ್ಬಿಟ್ಟು ಇವರು ಆ ಇನ್ಫಾರ್ಮೇಷನ್ನ ನಂಬಿಡ್ತಾರೆ. ಆ ಇನ್ಫಾರ್ಮೇಷನ್ನ ನಂಬಿಟ್ಟು ಫುಲ್ಲು ಟೀಮ್ ಮಾಡ್ತಾರೆ. ಆಗಸ್ಟ್ ತಿಂಗಳು ಫುಲ್ಲು ರೆಡಿ ಮಾಡ್ಕೊತಾರೆ. ಇದು 100% ಸಕ್ಸಸ್ ಆಗಿಬಿಡುತ್ತೆ, ಈ ಫೇಲ್ಯೂರೇ ಆಗಲ್ಲ ಅಂಥೇಳಿ ಹರಿಕೃಷ್ಣ ಅವರು ಕೆಲವು ಅಧಿಕಾರಿಗಳಿಗೆಲ್ಲ ಮಾತಾಡ್ತಾರೆ. ಈ ಸತಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಸೆಲೆಬ್ರೇಷನ್ನೇ ವೀರಪ್ಪನ ಸಂಹಾರದಿಂದ ಮಾಡ್ತೀವಿ ಅಂತ ಭಾಳ ಖುಷಿಲಿರ್ತಾರೆ. ಆದರೆ ಆ ಮೀಡಿಯಮ್ ಅಂತ ಒಂದು ಆ ಕಾಡಿಂದ MMLCಯಿಂದ ಒಂದು 30-40 ಕಿಲೋಮೀಟ್ರಲ್ಲಿ ಆ ಮೀಡಿಯಮ್ ತಮಿಳ್ನಾಡಿಗೆ ಹೋಗೋ ಕಾಡಲ್ಲಿ ಆ ಕಣಿವೆಯಲ್ಲಿ ಹಿಂಗೆ ಮೇಲತ್ತಾ ಇರಬೇಕಾದ್ರೆ ಆ್ಯಂಬುಷ್ ಆಗಿ ಅದರೊಳಗೆ ಹರಿಕೃಷ್ಣ, ಶಕೀಲ್ ಅಹಮದ್, ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳೆಲ್ಲ ಹುತಾತ್ಮರಾಗ್ತಾರೆ. ಕರ್ನಾಟಕ ಪೊಲೀಸು, ಶಕೀಲ್ ಅಹಮದ್ ಒಬ್ಬರೇ ಅಲ್ಲ, ಅದರೊಳಗೆ ಹುತಾತ್ಮರಾಗಿರೋ ಎಲ್ಲ ಪೊಲೀಸ್ ಅಧಿಕಾರಿ, ಫಾರೆಸ್ಟ್ ಅಧಿಕಾರಿ, ಅರಣ್ಯ ಅಧಿಕಾರಿಗಳು ಎಲ್ಲ ಕರ್ನಾಟಕದ ಹೆಮ್ಮೆಯ ಪುತ್ರರು, ವೀರಪುತ್ರರು. ಇಂಥ ಶಕೀಲ್ ಅಹಮದ್ನ ನಾವು ಕಳ್ಕೊಂಡ್ವಿ. ಈ ಶಕೀಲ್ ಅಹಮದ್ ಅವರ ಬ್ರದರ್ಸು, ಅವ್ರ ತಂದೆ ಎಲ್ಲ ಇದ್ದಾರೆ. ಅವ್ರು ಮನ್ಸೂರ್ ಅಹಮದ್ ಅಂತ ಒಬ್ಬರು, ಮಹಮ್ಮದ್ ಮನ್ಸೂರ್ ಅಂತ ಅವರಿದ್ದರು, ಮೈಸೂರಲ್ಲಿದ್ದಾರೆ. ಒಬ್ಬರು ಫಾರಿನಲ್ಲಿದ್ದರು. ಅವರೆಲ್ಲ ನಮ್ಮ ಜೊತೆ ಈಗಲೂ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತಾರೆ. ಯಾಕೆಂದರೆ ನಮಗೆ ಶಕೀಲನ್ನು ಕಳ್ಕೊಂಡಿರೋದು ನನಗೆ ಎಷ್ಟು ವರ್ಷ 90ನೇ ಇಸ್ವಿಯಿಂದ ಇವತ್ತವರೆಗೂ ಅದು ನನ್ನ ಕಾಡ್ತಾ ಇದೆ. ಆದರೆ ನನಗೊಬ್ಬ ತಮ್ಮನಾಗಿದ್ದಂಥ ವ್ಯಕ್ತಿ ಅವನು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಶಕೀಲ್ ಅಹಮದ್ಗೆ ಒಂದು ಸಲಾಮ್ ಅಂತ. ಆ ಒಂದು ಪಠ್ಯನ, ಈ ಸಾಹಸನ ಒಬ್ಬ ಪೊಲೀಸ್ ಅಧಿಕಾರಿ ಎಷ್ಟು ಸಾಹಸ ಮಾಡ್ಬೋದು. ನಾನು ಅವ್ನಿಗೆ ಹಿಡ್ದಿದ್ದೀನಿ, ಇವ್ನಿಗೆ ಹಿಡ್ದಿದ್ದೀನಿ, ಇದು ಮಾಡಿದ್ದೀನಿ, ಶಿವರಸನ್ನು ಎಲ್ಲ ಟೀಮ್ ವರ್ಕು. ಅದರೊಳಗೆ 10 ಜನ ಇರ್ಬೋದು, 5 ಜನ ಇರ್ಬೋದು, 100 ಜನ ಇರ್ಬೋದು. ನಮ್ಮ ಬುದ್ಧಿಮತ್ತೆ ಇನ್ಫಾರ್ಮೇಷನ್ನೇ ಕೊಡೋರೊಬ್ಬರು, ಆ್ಯಕ್ಷನ್ನೇ ಒಬ್ಬರು, ನಮ್ಮ ಸಪೋರ್ಟಿಂಗ್ ಟೀಮೇ ಒಂದು, ನಮ್ಮ ಜೊತೆ ಆ್ಯಕ್ಷನ್ಗೊಂದು ಟೀಮು, ಸಪೋರ್ಟಿಂಗ್ ಒಂದು ಟೀಮು, ಸಪೋರ್ಟಿಂಗ್ 2-3 ಲೇಯರಲ್ಲಿ ಟೀಮು. ನಾವು ಇದು ಮಾಡಿ ಹೆಮ್ಮೆ ನಮಗೆ ಪದಕ ಬಂದಿದೆ ಅಂತ ನಾವು ಕೊಚ್ಕೊಳ್ತೀವಲ್ಲ, ಅದಲ್ಲ. ಒಬ್ಬನೇ ಏಕಾಂಗಿಯಾಗಿ ಕಾಡಲ್ಲಿ ನೀರು ಬೇಕು ಅಂದರೆ ನೀರು ಸಿಗದೇ ಇರೋ ಜಾಗಗಳಲ್ಲಿ 100 ಎಕರೆ ಮೈಲಿ ಜಾಗಗಳಲ್ಲಿ ಒಬ್ಬನೇ ಓಡಾಡಿಕೊಂಡು ಆ ಜನಗಳ ಇನ್ಫಾರ್ಮೇಷನ್ ತಗೊಂಡು, ತಾನು ಪೊಲೀಸ್ ಅಧಿಕಾರಿ ಅನ್ನೋದು ಗೊತ್ತಾಗ್ದಂಗೆ, ಅವನ ಫೋಟೋ ಬರ್ದಂಗೆ, ಪ್ರಚಾರ ಪ್ರಿಯತೆ ಇಲ್ದಂಗೆ ಎಲ್ಲ ಮಾಡಿ ಹುತಾತ್ಮನಾದ ಶಕೀಲ್ ಅಹಮದ್ಗೆ ಈ ಸರ್ಕಾರ ಒಂದು ಶೌರ್ಯ ಪ್ರಶಸ್ತಿ ಕೊಡಲಿಲ್ಲ. ಇದು ದುರಂತ. ನಮಗೆ ಇಷ್ಟು ನೋವಾಗಬೇಕಾದ್ರೆ ಆ ಮನೆಯವರಿಗೆ, ಅವ್ರ ತಂದೆ ಪೊಲೀಸ್ ಅಧಿಕಾರಿ ಕರೀಂ ಖಾನ್ ಅಂತ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ, ಅವರ ಮನೆಯವರಿಗೆ, ಅವರ ಪ್ರೀತಿ ಪಾತ್ರ ಅಕ್ಕ ತಂಗಿದಿರಿಗೆ, ಭಾಳ ಪ್ರೀತಿ ಪಾತ್ರ ಅಕ್ಕ ತಂಗಿದಿರು, ಇವರಿಗೆ ಎಷ್ಟು ನೋವಾಗ್ಬೋದು ನೆನೆಸ್ಕೊಳ್ಳಿ. ಜನ ಸುಮ್ಮನೆ ಮಾತಾಡ್ಬೋದು, ವೀರಪ್ಪನ ಹಿಡಿಯೋಕ್ಕಾಗಲಿಲ್ಲ, ಇಲ್ಲಿ ಜಂಬ ಹೊಡಿತೀರಾ, ನೀವು ಅದು ಮಾಡಲಿಲ್ಲ ಅಂತ. ಶಕೀಲ್ ಥರದ ಒಬ್ಬ ತ್ಯಾಗಮಯಿ ಪೊಲೀಸ್ ಅಧಿಕಾರಿ, ಸಾಹಸಮಯಿ ಪೊಲೀಸ್ ಅಧಿಕಾರಿ, ಸ್ನೇಹಿತನ ಬಲಿ ತಗೊಳ್ಳೇಬೇಕು ಅಂತ ಹಠದಿಂದ ಸ್ವಯಂ ಇಚ್ಛೆಯಿಂದ ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸ್ ಠಾಣೆಗೆ ತಾನೇ ವರ್ಗಾಯಿಸ್ಕೊಂಡು ವೀರಪ್ಪನ ಕಾರ್ಯಾಚರಣೆಯಲ್ಲಿ ಮೇಲಧಿಕಾರಿಗಳಿಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಂಥ IPS IG-ಗಳು DG-ಗಳು ಇವನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಶಾಲಾ ಮಕ್ಕಳ ಥರ ಕೈ ಕಟ್ಕೊಂಡು ಕೇಳೋರು. ನಾನು ಇದರೊಳಗೆ ಅಟೆಂಡ್ ಮಾಡಿದ್ದೀನಿ, ಮೆಟ್ಟೂರಲ್ಲಿ ಅಟೆಂಡ್ ಮಾಡಿದ್ದೀನಿ, ಕೊಯ್ಮತ್ತೂರಲ್ಲಿ ಅಟೆಂಡ್ ಮಾಡಿದ್ದೀನಿ, MMLCಲ್ಲಿ ಅಟೆಂಡ್ ಮಾಡಿದ್ದೀನಿ, ಮೈಸೂರು ಕಚೇರಿಲಿ ಅಟೆಂಡ್ ಮಾಡಿದ್ದೀನಿ. ನನಗೆ ಅವಾಗೆಲ್ಲ ಶಕೀಲ್ ಬಗ್ಗೆ ತುಂಬ ಹೆಮ್ಮೆ ಅನಿಸೋದು. ಈ ಯುವ ಜನಾಂಗ ಏನು ಬರುತ್ತೆ ಪೊಲೀಸ್ ಇಲಾಖೆಗೆ, ಶಕೀಲ್ ಅಹಮದ್ ಕತೆ ಓದಬೇಕು, ಶಕೀಲ್ ಅಹಮದ್ ನಿಮಗೆ ಮಾದರಿ ರೋಲ್ ಮಾಡಲಾಗಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ.